ಒಂದು ದಟ್ಟವಾದ ಕಾಡು, ಸುತ್ತಲೂ ಒಂದು ತೋಟ. ಆ ತೋಟದ ಮಧ್ಯೆ ಒಂದು ದೊಡ್ಡ ಬಂಗ್ಲೋ. ಆ ಬಂಗ್ಲೋ ಎಷ್ಟು ರಿಚ್ಚಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ರಿಚ್ಚಾಗಿದೆ. ಆ ಬಂಗ್ಲೋ ಒಳಗಡೆಯಿಂದ ಕೆಲವು ಸೌಂಡ್ಗಳು ಕೇಳಿಸ್ತಾ ಇದೆ. ಯಾರೋ ಒಬ್ರು ಹೊಡೆದಂಗೆ ಠಪ್ ಅದ ಸೌಂಡು. ಆಮೇಲೆ ಇನ್ನೊಂದು ಕಿರ್ಚಿದ್ದು. ಆಮೇಲೆ ಒಂದು ರಾಡ್ ಕೆಳಗಡೆ ಬಿತ್ತು. ಆಮೇಲೆ ಒಂದು ಬಾಡಿ ಬಿತ್ತು ಅಂತ. ಬಾಗ್ಲ ಹತ್ರ ಹೋಗ್ಬಿಟ್ಟು ಬೆಂಕಿ ನೋಡಿದಾಗ ಯಾರೋ ಒಬ್ಬರು ಒಂದು ಬಾಡಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಯಾರಂತ ಗೊತ್ತಿಲ್ಲ, ಎಳ್ಕೊಂಡು ಹೋಗ್ತಾ ಇದ್ದಾರೆ ಕಾಲಿಡ್ಕೊಂಡು. ಆ ಡೆಡ್ ಬಾಡಿ ಹಿಂದೆ ಬ್ಲಡ್ಡು ಹಂಗೆ ಭೂಮಿಗೆ ಅಂಟ್ಕೊಂಡು ಹಂಗೇ ಬರ್ತಾಯಿದೆ ಹರ್ಕೊಂಡು. ಆ ಬಾಡಿನ ಎಳ್ಕೊಂಡು ಹೋದ ಒಂದು ಕತ್ಲು ಕೋಣೆ ಒಳಗಡೆ ಹೋಗ್ಬಿಟ್ಟ. ಫುಲ್ಲು ಕತ್ಲು. ಆ ಕೋಣೆ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಆಚೆ ಬರ್ತಾನೆ. ಆ ಒಬ್ಬ ವ್ಯಕ್ತಿ ಯಾರಂತ ಗೊತ್ತಾಗಲ್ಲ, ಫುಲ್ ಕತ್ಲು. ಹಂಗೆ ಬರ್ತಾ ಆಪೋಸಿಟಲ್ಲಿ ಒಂದು ರೂಮ್. ಆ ರೂಮ್ ಒಳಗಡೆ ಒಂದು ಸುಂದರವಾಗಿರೋಂಥ ಹುಡುಗಿನ ಕೈ ಕಾಲು ಬಾಯಿ ಕಟ್ಟಾಕ್ಬಿಟ್ಟು ಕೂರಿಸವ್ರೆ ಒಂದು ಚೇರ್ ಮೇಲೆ ಕೂರಿಸವ್ರೆ. ಅವಳಿಗೆ ಕಿರ್ಚಕ್ಕೂ ಆಯ್ತಲ್ಲ, ಅಳ್ಳಾಡಕ್ಕೂ ಆಯ್ತಲ್ಲ. ಆ ವ್ಯಕ್ತಿ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಅವಳು ಕೂದಲಿಡ್ಕೊಂಡು ಹಿಂಗೆ ಎಳೆದ್ಬಿಟ್ಟು ಅವನ ಕೈಯಲ್ಲಿರೋ ಚಾಕಲ್ಲಿ ಸರ್ಕಂತ ಕೊಯ್ದ ತಕ್ಷಣ ಆ ಬ್ಲಡ್ಡು ಬಳ್ಳಂತ ಹೊರೀತು. ಈ ದೃಶ್ಯಗಳು ನೋಡ್ತಾ ಇದ್ರೆ ಕೈಕಲ್ಲೆಲ್ಲ ಒಂದು ಕಡೆಯಿಂದ ನಡ್ಕ. ನನ್ನ ಪಾಡಿಗೆ ನಾನು ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರು? ಸತ್ತೋಗಿರೋ ವ್ಯಕ್ತಿ ಯಾರು? ಈ ಹುಡುಗಿ ಯಾರು? ಮುಂದಿನ ಕತೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ.